ಅಭಿಮಾನಿಗಳೇ, ಇಬ್ರು ರೆಡಿ ಆಗಿದ್ದೀವಿ. ಈಗ ಅಕ್ಷತೆ ಕಾರ್ಯಕ್ರಮಕ್ಕೆ ಹೋಗೋದದ. ಯಾವ ರೀತಿ ರೆಡಿ ಆಗಿದ್ದಾರೆ ಏನೇನು ನೋಡೋ ನಡೀರಿ. ನಾವಂತೂ ಈ ರೀತಿ ಇಬ್ರು ರೆಡಿ ಆಗ್ಯಾವಿ. ಫುಲ್ ನಮ್ಮ ರಿಟೈರ್ಮೆಂಟ್ ಲುಕ್ ನೆನಪು ಬರ್ತಾ ಇದೆ ನನಗೆ. ಅಲ್ಲಿಂದ ನೆನಪು ಬರ್ತಾ ಇದೆ. ಮನುಷ್ಯ ಮತ್ತು ಅರ್ಜುನ್ ಅವರ ಮದುವೆ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೀವಿ. ಈಗ ಬೆಳಗಾವಿಯಿಂದ ದೂರದ 200 ಕಿಲೋಮೀಟರ್ ಹರಿಹರ ದಾವಣಗೆರೆ ಇಲ್ಲಿವರೆಗೆ ಬಂದಿದ್ದೀವಿ. ಮತ್ತೆ ಅಕ್ಷತೆ ಮಾಡ್ಕೊಂಡು ಮಧುಮಕ್ಕಳಿಗೆ ಆಶೀರ್ವಾದ ಮಾಡಿ ಮರಳಿಗೂಡಿಗೆ ಹೊರಡೋಣ. ಸೊ ಮತ್ತೆ ಅಲ್ಲಿ ಯಾರು ಬರ್ತಾರ, ಕಾರ್ಯಕ್ರಮ ಹೆಂಗ್ ನಡೀತದೆ ಎಲ್ಲ ನಿಮ್ಗೆ ತೋರಿಸ್ತೀವಿ ನೋಡಿ. ಮದುವೆ ಅಂತೂ ಬಹಳ ಇದ್ ಮಾಡ್ತಾ ಇದಾರೆ. ನಡಿ ಟೈಮ್ ಆಗೈತಿ, ಲೇಟ್ ಆಗೋದು. ಇಲ್ಲಿ ನೋಡಿ ಕೃಷ್ಣನ್ ಮೂರ್ತಿ ಇದೆ. ನಿಜವಾಗ್ಲೂ ಸಂಕಂಬ ಭಾಳ ಮಸ್ತ್ ಅದ. ಅವ್ರದ್ದು ಟ್ರೀಟ್ ಆಮೇಲೆ ಸರ್ವಿಸ್ ಅದು ಭಾಳ ಚಲೋ ಇದೆ. ಬರ್ರಿ ಯಾವಾಗಾದ್ರೂ ಇಲ್ಲಿ ಯಾರಾದ್ರೂ ಬಂದಾಗ. ಇಷ್ಟ ಆಯ್ತು ನಮಗೆ ಅವ್ರದ್ದೆಲ್ಲ. ಒಂಥರ ಕುತ್ಕೊಳಕ ಮಾಡಕ. ಆಮೇಲೆ ಫುಲ್ ಬೆಳಕಿದೆ ರೂಮ್ ಒಳಗೆಲ್ಲ. ಎಲ್ಲ ವಿಡಿಯೋದು ಮಸ್ತ್ ಬರ್ತಾವ. ಕುತ್ಕೊಳಕ್ಕೆಲ್ಲ ಇದೆ. ಯಾವಾಗಾದ್ರೂ ಬಂದಾಗ ಇಲ್ಲಿ ನೀವು ಹರಿಹರಿಗೆ ಬಂದಾಗ ಸಂಗಮಗಳು ಉಳ್ಕೋಬಹುದು ನೀವು. ಎಲ್ಲ ಕಾರ್ ಒಳಗೆ ಇಟ್ವಿ ನಾವು. ಹೊರಡೋಣ ಈಗ. ರೆಡಿ ಆಗಿದ್ದೀವಿ. ಹೋಗ್ತಾ ಇದ್ದಾರೆ ಯಜಮಾನ್ರು ಎಲ್ಲ. ಚೆಕ್ಔಟ್ ಮಾಡ್ತಾ ಇದ್ದಾರೆ ರೂಮ್. ಈ ಸೈಡ್ ಎಲ್ಲ ನೋಡಿದ್ರೆ ಅಡಿಕೆ ತೋಟ ಎಲ್ಲ. ಈ ಸೈಡ್ ಎಲ್ಲ ನೋಡಿದ್ರೆ ಅಡಿಕೆ ತೋಟ ಮತ್ತೆ ತೆಂಗಿನ ಮರ ಎಲ್ಲ ಇವೇ ಅದಾವ ನೋಡ್ರಿ. ಇದೆಲ್ಲ ಎಲ್ಲ ಕಡೆ ಅದ. ಎಲ್ಲ ಗಿಡಗಳ ಅಡಿಕೆ ಗಿಡಗಳು ಹೆಂಗೆ ಯಾವ ರೀತಿ ಅದಾವ. ಇಲ್ಲಿ ನೆನಪು ಉಳಿತದೆ. ಈಗ ನಮ್ಮ ಹರಿಹರ ಬಂದಿದ್ದು, ಹರಿಹರ ಒಳಗೆ ಹಿಂಗೆಲ್ಲ ಮದುವೆಗೆ ಬಂದಿದ್ವು ಅಂತ ಫಸ್ಟ್ ಟೈಮ್ ಬಂದಿದ್ದೀವಿ. ಮತ್ತೆ ಇದು ನೆನಪು ಉಳಿಯೋದು ನಮ್ಮ. ಮತ್ತೆ ಬಂದ್ವಿ ನೋಡಿ. ಇಲ್ಲಿ ಹೋಗಾಕ ಬರಕ್ಕೆ ಅನುಕೂಲ. ನಾವು ಇಲ್ಲಿ ರೆಡಿ ಆಗಿದ್ದೀವಿ. ಒಂದು ಶಾರ್ಟ್ಸ್ ಮಾಡ್ಕೊಳ್ಳೋಣ ಅಂತ. ಇದು ಕನ್ನಡ ಸಾಂಗ್. ರೆಡಿಯಾಗಿ ಬಂದ್ರು. ಓಕೆ ಸರ್. ರೀ ಸರ್ ಅವ್ರ ಜೊತೆ ಬರ್ರಿ. ಅದೇ ಸರ್. ಆಯ್ತಾ ಇಬ್ರು. ಭಾರಿ ಆಗಿದ್ದಲ್ಲ. ನನಗೆ ಹಾಡ ಅಂದ್ರೆ ಭಾಳ ಇಷ್ಟ. ಆಗಲೇ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಸ್ವರ್ಗದಲ್ಲಿ ಮದುವೆ ಆಗ್ತದ ಆ ರೀತಿ ಎಲ್ಲ. ಇಷ್ಟು ಮದುವೆ ಅದ್ದೂರಿಯಾಗಿ ಮಾಡಕ್ ಕಾರಣ ಇವರೇ. ಚೆನ್ನಾಗಿ ಮಾಡಿದ್ರು ಭಾಳ. ಕಾಂಗ್ರ್ಯಾಚುಲೇಷನ್ಸ್ ಮೇಡಮ್. ಸರ್ ಕಾಂಗ್ರ್ಯಾಚುಲೇಷನ್ಸ್. ಎಲ್ಲ ಆಯ್ತು ಸರ್. ಆಯ್ತಲ್ಲ. ಓಕೆ ನಾವು ಬರೋಣ ಈಗ. ಯಾಕಂದ್ರೆ ನಮಗೂ ಹೊರಗೆ ಬೇರೆ ಕಡೆ ಹೋಗೋದಿದೆ. ಅದೇ ಸ್ವಲ್ಪ ಅದೇ. ಹಾಂ ಈಗ ಏನೇನು ಮಾಡಿದ್ದೀರಾ ಊಟಕ್ಕೆ? ಚಪ್ಪಕಲಿನೂ ಇದೇನಾ? ಮತ್ತೆ ಇದು ಹಾಂ ಮಸಾಲ ಪರೋಟ. ಹಾಂ
ಈ ಥರ. ಬೆಳಿಗ್ಗೆ ದೋಸೆ ಭಾಳ ಚೆನ್ನಾಗಿತ್ತು, ಎಲ್ಲರೂ ಹೇಳಿದರು, ಇಷ್ಟಪಟ್ಟು ತಿಂದರು. ಮತ್ತು ಶಿರಾನು ಭಾಳ ಚೆನ್ನಾಗಿತ್ತು, ಅದು ಸ್ವೀಟ್. ಅದು ಸ್ಪೆಷಲ್ ಇತ್ತು, ಆಲೂಗಡ್ಡೆ ಪಲ್ಯ ಎಲ್ಲ ತಿಂದ್ವಿ, ಹೊಟ್ಟೆ ತುಂಬ ತಿಂದ್ವಿ. ಹಾಂ, ಅಲ್ಲ ನಮಗೆ ಟೈಮ್ ಆಗೋದು, ಯಾಕಂದ್ರೆ ಅದು ಇದು ನೋಡಿ ಇಲ್ಲಿ ಪರೋಟಾಸ್ ಮಾಡಿರ್ತಾ ಇದ್ದಾರೆ. ಆಮೇಲೆ ಇದು ಅಕ್ಕಿ ರೊಟ್ಟಿ, ಇದು ಮಸಾಲೆ ಪರೋಟ, ಹಾಂ ಅದೇ. ಆಮೇಲೆ ಅಕ್ಕಿ ರೊಟ್ಟಿ ಇಲ್ಲಿ ನೋಡಿ, ಹಾಂ ಅಕ್ಕಿ ರೊಟ್ಟಿ, ಇದು ದೋಸೆ ಅಲ್ಲಿದೆ, ಎಲ್ಲ ಮಾಡ್ತಾ ಇದ್ದಾರೆ. ಈ ರೀತಿನ ಪರೋಟ ಇದು ಮಸಾಲಾ ಪರೋಟ ಅಂತ. ಹಾಂ ಮಸಾಲ ಪರೋಟನ ಇದ್ರಾಗ ಏನು ಹೇಳಿಲ್ಲ ಹೇಳಿಲ್ಲ ನಾನು ಮಸಾಲ ಪರೋಟ ರೈಟ್. ಅಭಿಮಾನಿಗಳು ಈಗ ನಾವು ಹೊರಡ್ತಾ ಇದ್ದೀವಿ, ಟೈಮ್ ಬೇರೆ ಆಗೈತಿ, ನಿಮ್ಗೆ ಗೊತ್ತದ. ಮತ್ತು ನಾವು ಸ್ವಲ್ಪ ಹಾವೇರಿಗೆ ಹೋಗಬೇಕು. ಹಾವೇರಿ ಅಂತಂದ್ರೆ ನಮ್ಗೆ ಭಾಳ ಸ್ಪೆಷಲ್ ಅದ, ಅಲ್ಲಿ ಸ್ಪೆಷಲ್ ಅದಾರ ಒಬ್ರೆ, ಅವ್ರಿಗೆ ಭೇಟಿ ಮಾಡ್ಸೋಣ. ಯಾರು ಏನು ಅಂತ ಅಲ್ಲಿ ಹಾವೇರಿದಾಗ ನೋಡ್ರಂತೆ ನೀವು, ನಡೀರಿ ಬೇಗ ಹೋಗೋಣ ಅಂತ ಹೇಳಿ ಅವ್ರಿಗೆ ಸರ್ಪ್ರೈಸ್ ಮಾಡಿದ್ದೀವಿ. ಮತ್ತು ಇಲ್ಲಿ ಅಂತೂ ಮದುವೆ ಭಾಳ ಅದ್ದೂರಿ ಆಯಿತು, ಭಾಳ ಚಲೋ ಮಾಡಿದರು, ಮದುಮಕ್ಕಳಿಗೆ ಆಶೀರ್ವಾದ ಮಾಡಿದ್ವಿ. ಮತ್ತು ನಮಗೆ ಜರ್ನಿ ನಮ್ದು ಭಾಳ ದೂರ ಅದ. ಆಮೇಲೆ ಸ್ವಲ್ಪ ಮತ್ತು ರಾತ್ರಿ ಟೈಮ್ದಾಗ ಹೋಗೋದು ಬೇಡ ಅಂತ ಹೇಳಿ ಅವರಿಗೆ ಆಶೀರ್ವಾದ ಮಾಡಿ ಈಗ ಸ್ವಲ್ಪ ಸ್ವೀಟ್ ಅದು ಅಲ್ಲಿ ತಿಂದ್ವಿ. ಆಮೇಲೆ ಜಲೇಬಿ ಅದು ಎಲ್ಲ ಮಸ್ತ್ ಮಾಡ್ಯಾರ, ಎಲ್ಲ ಸ್ವೀಟ್ ತಿಂದು ಮಾಡಿ ಮತ್ತೀಗ ಊಟನೂ ಆಯ್ತು ನಮ್ದು. ಈಗ ಮತ್ತೆ ಹೊರಡ್ತಾ ಇದ್ದೀವಿ, ನಡೀರಿ ಹೋಗೋಣ. मेरे बीच में तेरे मेरे बीच में कैसा है ये बंधन अनजाना, कैसा है ये बंधन अनजाना, मैंने नहीं जाना तूने नहीं जाना, मैंने नहीं जाना तूने नहीं जाना, तेरे मेरे बीच में तेरे मेरे बीच में कैसा है ये बंधन अनजाना, एक डोर खींचे दूजा दौड़ा चलाए, एक डोर खींचे दूजा दौड़ा चलाए, कच्चे धागे में बंधा चलाए, ऐसे जैसे कोई हो, ऐसे जैसे कोई दीवाना, मैंने नहीं जाना तूने नहीं जाना।